ಬಜೆಟ್ ಅಧಿವೇಶನ ಇನ್ನೊಂದು ದಿನ ಬಾಕಿ ಇದೆ ಎಂದಾಗ ರಾಜ್ಯ ಸರ್ಕಾರ ಎರಡು ನಿರ್ಣಯನ ಮಂಡಿಸ್ಕೊಂಡಿದ್ದಾರೆ. ಮೆಜಾರಿಟಿ ಇದ್ದಾಗ ಇದೆಲ್ಲ ಪಾಸ್ ಆಗೋದೆಲ್ಲ ದೊಡ್ಡ ಕೆಲಸ ಅಲ್ಲ. ಒಂದನೇದು MSP ದರ ನಿಗದಿಗೆ ಕಾನೂನು ತನ್ನಿ ನಿರ್ಣಯನ ಕೇಂದ್ರದ ತೆರಿಗೆ ಹಂಚಿಕೆ ತಾರತಮ್ಯ ಖಂಡಿಸೋದು. ಇನ್ನೊಂದು ಎರಡನೇದು ವಿಪಕ್ಷಗಳು ಆಕ್ರೋಶ, ಬಾವಿಗೆ ಇಳಿದ್ವು ಹರಿದು ಹಾಕಿದ್ವು, ಅದನ್ನು ಡ್ಯಾಶ್ ಆಯಿತು. ಸ್ಪೀಕರು ಹೆಂಗೆ ಅವಕಾಶ ಕೊಟ್ಟರೆ ಇದು ಅಜೆಂಡಾಲಿ ಇರಲಿಲ್ಲ ಅಂತ ಗಲಾಟೆ ವ್ಯಾಪಿಸಿದ್ರು. ಪ್ರತಿಭಟನೆ ಆಯಿತು. ನಾಳೆ ರಾಜ್ಯದಲ್ಲೆಲ್ಲ ಮಾಡ್ತಾರಂತೆ, ರಾಜ್ಯಪಾಲರಿಗೆ ಹೋಗಿ ದೂರೆಲ್ಲ ಕೊಡ್ತಾರಂತೆ. ಈ ಮಧ್ಯೆ BJPಯವರು ಇದು ಅಲ್ಪಸಂಖ್ಯಾತರ ಬಜೆಟ್ಟು ಅಂತ ಅಶೋಕ್ ಏನೋ ಜಮೀರ್ ಬಜೆಟ್ ಅಂತೆಲ್ಲ ಕೂಗಿ ಎಲ್ಲ ಮಾಡಿದ್ದಾರೆ. ಆಮೇಲೆ ಅದೇ ಕೇರಳಕ್ಕೆ ಯಾಕೆ 15 ಲಕ್ಷ ಕೊಟ್ರಿ ಡ್ಯಾಶ್ ಅಂತ. ಆಲ್ ರೈಟ್, ಎರಡು ನಿರ್ಣಯ ಓಕೆ. ಎಸ್, ಸರ್ಕಾರ ಸರ್ಕಾರ ಇದು ಕೇಂದ್ರ ಸರ್ಕಾರ ಮೇಲೆ ಪದೇ ಪದೇ ಗೂಬೆ ಕೂರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಷಕಾರ ಅಂತ ಸರ್ಕಾರ ಇದು, ವಿಷ ಜಂತು ಇರ್ತಕ್ಕಂಥ ಸರ್ಕಾರ ಇದು, ಹಣಕಾಸು ವಿಷ ಕಾಡ್ತಕ್ಕಂಥದ್ದು. ನಾನು ಮಧ್ಯಾಹ್ನ ಹೇಳಿದ್ದೇನೆ, ವಿಷಕಾರ ಅಂತ ಮನಸ್ಥಿತಿ ಸಿದ್ದರಾಮಯ್ಯನವ್ರದ್ದು, ವಿಷಕಾರ ಅಂತ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನವರು. ನಾಗರಿಕರ ಹಿತದ ಆಶಯ ಈ ಸದಾಶಯವನ್ನು ಅನುಷ್ಠಾನಗೊಳಿಸಬೇಕೆಂಬ ಮತ್ತು ಕೃಷಿಯನ್ನು ದಿನ ಅಂತ ಅನ್ಸುತ್ತೆ. ಏಕಾಏಕಿ ಕಳ್ಳರ ರೀತಿ ಕೇಂದ್ರ ಸರ್ಕಾರವನ್ನ ನಿಂದನೆ ಮಾಡುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ಸೋಲುವಂತ ಭೀತಿಯಿಂದ ಈ ತರ ಮೋಸ ಮಾಡಿ ತರುವಂತದ್ದೇನಿದೆ, ರಾಜವರಾಶವಾಗಿ ತನ್ನಿ ಕೇಂದ್ರ ಸರ್ಕಾರವನ್ನ ತೆಗೊಳ್ಳುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರಿಂದ ನಾವು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಮೇಲೆ ಗೂಬೆನ ಕೂರಿಸಿ ಇವತ್ತು ತಮ್ಮ ರಾಜಕೀಯ ಬೇಳೆನ ಬೇಯಿಸ್ತಕ್ಕಂಥ ಪ್ರಯತ್ನ ಇವತ್ತು ಪದೇ ಪದೇ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ವಿಚಾರವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನು ಬಲವಾಗಿ ಖಂಡಿಸ್ತೇವೆ. ಖಂಡಿತ ಕೊಡ್ತೇವ್ರಿ. ನಾವು ಇದನ್ನು ನೋಡ್ಕೊಂಡು ಇವತ್ತು ಕಣ್ಣು ಮುಚ್ಕೊಂಡು ಕೂರ್ತಕ್ಕಂಥ ಕೇಂದ್ರ ಸರ್ಕಾರವನ್ನು ಆರೋಪಿಸಕ್ಕೆ ಸಿಕ್ಕ ಎಲ್ಲ ಅವಕಾಶ ಬಳಸ್ಕೊಂಡಿದ್ದಾರೆ. ಈಗ ಸೆಷನ್ ಅಲ್ಲೂ ಅದಾಗಬೇಕಿತ್ತ ಸರ್? ಅದು ಕೂಡ ಈ ರೆಸಲ್ಯೂಷನ್ ಅನ್ನು ಪಾಸ್ ಮಾಡೋದು ಆ ಸದನದ ಹಕ್ಕಿರಬಹುದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಮತ್ತೆ ನನಗಿಲ್ಲ ನಷ್ಟ ಆಗಿದೆ, ತೊಂದರೆ ಆಗಿದೆ, ಸರಿ ಮಾಡಿಕೊಡಿ ಅಂತ ಕೇಳೋ ರೆಸಲ್ಯೂಷನ್ಗಳು ಬಹಳ ಅಸೆಂಬ್ಲಿಗಳಲ್ಲೂ ಆಗಿವೆ. ನನಗೆ ಅದೇನು ಅನ್ಸಲ್ಲ, ಕಾಮನ್ ರೆಸಲ್ಯೂಷನ್ಸ್ ಎಲ್ಲ. ಬಟ್ ನನಗೀಗ ಪ್ರಶ್ನೆ ಈ ರಾಜ್ಯ ಸರ್ಕಾರಕ್ಕೆ ಇರೋದು ಒಂದೇ. ನಂಬರ್ 1 ರೆಸಲ್ಯೂಷನ್ ನೀವು ಮಾಡ್ಕೊಂಡಿರೋದು MSP ನಲ್ಲಿ. ಕೃಷಿ ನಮ್ಮದು ಜಾಯಿಂಟ್ ಲಿಸ್ಟಲ್ಲಿ ಇದೆ. ಅಂದರೆ ವಿದೇಶಾಂಗ ವ್ಯವಹಾರ ಕೇಂದ್ರದ ಬಳಿಯೇ ಇರುತ್ತೆ. ನೋಟನ್ನು ಮುದ್ರಿಸೋ ಕೆಲಸ ಕೇಂದ್ರದ ಹತ್ರನೇ ಇರುತ್ತೆ. ರಕ್ಷಣಾ ಡಿಫೆನ್ಸ್ ಡಿಪಾರ್ಟ್ಮೆಂಟು ನಮ್ಮದು ಆರ್ಮಿ ಸೇನೆ ಅಲ್ಲೇ ಇರುತ್ತೆ. ಆದರೆ ಕೃಷಿ ಹಾಗಲ್ಲ. ಕೃಷಿ ರಾಜ್ಯ ಮತ್ತು ಕೇಂದ್ರ ಎರಡರ ಬಳಿಯೂ ಇರುವಂತಹ ವಿಷಯ ಇದೆಯಲ್ಲ. MSP ದಿನ ಸ್ವಾಮಿನಾಥನ್ ಅಧ್ಯಯನದ ಪ್ರಕಾರ ಎಲ್ಲಾ ಬೆಳೆಗಳಿಗೆ 50% ಕೊಡಿ ಅಂತ ಇವರು ಹೇಳ್ತಿರೋದನ್ನ ಹೇಳ್ತಾ ಇದಾರಲ್ಲ ಈಗ ಎಲ್ಲಾ ಬೆಳೆಗಳಿಗೂ. ಆಲ್ರೆಡಿ ರಾಜ್ಯ ಸರ್ಕಾರನೇ ಜಾರಿಗೆ ತನ್ನಿ, ನೋಡೋಣ, ಇಲ್ಲಿಂದಾನೇ ಶುರು ಆಗಲಿ. ಲೆಟ್ ಅಸ್ ಸಿ, ಆಗತ್ತಾ ನೋಡಿ, ಟ್ರೈ ಮಾಡಿ. ಹೇಳಿದಷ್ಟು ಸುಲಭನಾ ಸರ್? ಇಟ್ಸ್ ನಾಟ್ ದಟ್ ಈಸಿ. ಅದು ಯಾಕದಷ್ಟು ಈಸಿ ಇಲ್ಲ. ಅದ್ರಲ್ಲಿ ಕೆಲವು ಬೆಳೆಗಳಿಗೆ ಆಗತ್ತೆ, ಆಗಬೇಕು ನನ್ನ ಪ್ರಕಾರದಲ್ಲಿ. ಅದು ಅದೇ ಸಾಲಸಾಕ್ಟಾಗಿ ಎಲ್ಲವನ್ನೂ ಮಾಡಿ ಹಂಗಾಗಲ್ಲ ಅದು ಅಂತ ವಾದ. ಈಗ ಕೆಲವು ಬೆಳೆಗಳಿಗೆ ಆಗಬೇಕು, ಆಗತ್ತೆ. ಪಂಜಾಬಲ್ಲಿ ಹೇಳ್ತಿರೋ ರೈತರು ಹೇಳ್ತಿರೋ ಬರೀ ಗೋಧಿ ಮಾತ್ರ ಬೆಳೆ ಅಲ್ಲ ಈ ದೇಶಕ್ಕೆ. ಅಲ್ಲಿ ಸಿರಿವಂತ ರೈತರು ಅವರು ದುಡ್ಡು ಮಾಡ್ತಿರೋದಕ್ಕೆ ಟ್ಯಾಕ್ಸ್ ಕಟ್ಟಲ್ಲ ಅಂದಾಗ ಅವ್ರಿಗೆ ಯಾಕೆ ಕೊಡಬೇಕು ಅಂತ ಯಾಕೆ ಯಾರು ಕೇಳಲ್ಲ ಈ ನಿರ್ಣಯದಲ್ಲಿ. ಮಾತೆತ್ತಿದ್ರೆ ಬಡವರು 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 ಅಂತ ಮಾತಾಡೋ ರಾಜ್ಯ ಸರ್ಕಾರಗಳು, ಯಾವುದೇ ಸರ್ಕಾರಗಳು, ಯಾಕೆ ಸಿರಿವಂತ ರೈತರಿಗೆ ಯಾಕೆ ಬೆನಿಫಿಟ್ಸನ್ನು ಕೊಡಬೇಕು ಅಂತ ಯಾಕೆ ಕೇಳಲ್ಲ ನೀವು ಯಾರುವೆ? ಯಾಕೆ ಕೇಳಬಾರ್ದು ಅದನ್ನು? ಹೆಚ್ಚಿನ ಆದಾಯ ಮಾಡ್ತಿದ್ದಾರೆ. ದೇರ್ ಇಸ್ ನೋ ಅಗ್ರಿಕಲ್ಚರಲ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಇಲ್ಲ ಅಲ್ಲಿ, ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ಅವ್ರಿಗೆ ಯಾಕೆ ಕೊಡ್ತೀರಿ ಅದನ್ನು? ಕೇಳಲ್ಲ. ಫೇರ್, ಅದನ್ನು ಬಿಟ್ಬಿಡೋಣ ಸೈಡಿಗೆ. ನನಗೆ ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಬೇಗ. ಅಲ್ಲಿ ಗಿವ್ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೀನಿ ಈಗ ರಾಜ್ಯ ಸರ್ಕಾರಕ್ಕೆ. ಇದನ್ನು ಕಬ್ಬಿಗೆ ನೀವು ಬೆಲೆ ನಿಗದಿ ಮಾಡ್ತೀರಲ್ಲ ರಾಜ್ಯದವರು, 2860 ರೂಪಾಯಿ ಚಿಲ್ಲರೆ ಏನೋ ಮಾಡಿದ್ದೀರಂತೆ ನನ್ನ ಸಹೋದ್ಯೋಗಿಗಳು ನನಗೆ ಕೊಟ್ಟಿರೋ ಮಾಹಿತಿ ಪ್ರಕಾರ. ರೈತರು ಇಲ್ಲಿ ಕರ್ನಾಟಕದಲ್ಲಿ 3500 ರೂಪಾಯಿ ಕೇಳ್ತಿದ್ದಾರಂತೆ. ಮಾಡಿಕೊಡಿ, ಡಿಮಾಂಡ್ ಏನಿದೆ ಅದನ್ನೇ ಫುಲ್ಫಿಲ್ ಮಾಡಿಕೊಡಿ. ಬಿಕಾಸ್ ನಿಮ್ಮ ಲೆಕ್ಕಾಚಾರದಲ್ಲಿ 50% ಇಲ್ಲಿ ಮಾಡಬೇಕು ಅಂತ ಅವ್ರಿಗೆ ಹೇಳೋದಾದ್ರೆ ನೀವು ಮಾಡ್ಬೋದಲ್ಲ ಈಗ ಕಬ್ಬಲ್ಲಿ ಇಲ್ಲಿ ಮಾಡಿಕೊಡಿ. ಹಂಗಾರೆ ಯಾಕೆ ಅಂದರೆ ಇವತ್ತು MSPನ ಕೇಂದ್ರ ಸರ್ಕಾರದವ್ರು ಎತ್ಬಿಟ್ಟಿದ್ದಾರೆ ಮೇಲೆ 8% 9% ಕಬ್ಬಿಗೆ. ಅದೊಂದು 350 ರೂಪಾಯಿ ಅಕ್ಟೋಬರಿಂದನೋ ಎಲ್ಲಿಂದನೋ ಬಂದು ಜಾರಿಗೆ ಬರುತ್ತಂಥದ್ದು. ಈಗ ಅದು ಬಂದರೆ ಅವ್ರ ಲೆಕ್ಕಾಚಾರದಲ್ಲಿ ಅದು 3500 ರೂಪಾಯಿಗೆ ಬರುತ್ತೆ. ಈಗ 3150 ರೂಪಾಯಿನೋ ಇದೆಯಂತೆ. ಅದಕ್ಕೊಂದು 350 ರೂಪಾಯಿ ಸೇರಿದ್ರೆ 3500 ರೂಪಾಯಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಈಗ ಹಂಗಾರೆ ರಾಜ್ಯದಲ್ಲಿ 3500 ರೂಪಾಯಿ ಕಬ್ಬಿಗೆ ನಿಗದಿ ಮಾಡ್ತೀರಾ? ಓಕೆನಾ? ರೆಡಿನಾ ಎಲ್ಲರೂ?
ಮಾಡಿದ್ರಿ ಅಂತಲೇ ಇಟ್ಕೊಳ್ಳೋಣ. ವಾಟ್ ವಿಲ್ ಹ್ಯಾಪನ್ ಟು ಶುಗರ್ ರೇಟ್ಸ್? ಇದು ಮೇಲ್ನೋಟಕ್ಕೆ ಅನ್ಕೊಳ್ಳೋ ಅಷ್ಟಲ್ಲ. ದಿಸ್ ನೀಡ್ ಸಮ್ ಡಿಸ್ಕಷನ್. ಅಂಡ್ ಕೆಲವು ಬೆಳೆಗಳಿಗೆ ಆ ಸಪೋರ್ಟ್ ಸಿಸ್ಟಮ್ಸನ್ನು ಬಡ ರೈತರಿಗೆ ಹೇಗೆ ನಾನು ಗ್ಯಾರಂಟಿದು ಬಂದಾಗ ಹೇಳಿದ್ನಲ್ಲ, ಕಂಡುಕೊಂಡವ್ರಿಗೆಲ್ಲ ಕೊಡೋದಲ್ಲ ಗ್ಯಾರಂಟಿನ. ಯಾರಿಗೆ ತಲುಪಬೇಕು, ಯಾರಿಗೆ ತಲುಪಬೇಕಿತ್ತು ಅವರಿಗೆ ನಿಶ್ಚಿತವಾಗಿ ತಲುಪಬೇಕು. ದಟ್ ಈಸ್ ಹೌ ಯು ಕ್ಯಾನ್ ಎಲಿವೇಟ್ ಪಾವರ್ಟಿನ. ಕಂಡುಕೊಂಡವ್ರಿಗೆಲ್ಲ ಕೊಟ್ಕೊಂಡು ಕೂತ್ಕೋತೀವಿ ಅನ್ನಕ್ಕೆ ಅಲ್ಲ ಅದಿರೋದು ಗ್ಯಾರಂಟಿ. ಅದು ನಿಮ್ಮನೆ ದುಡ್ಡಲ್ಲ, ಅದು ನಿಮ್ಮ ಪಿತ್ರಾರ್ಜಿತ ಆಸ್ತಿ ಅಲ್ಲ ಅದು. ಹಾಗೆ ಇಲ್ಲೂವೆ ಹೇಳಿದ ಎಲ್ಲರಿಗೂ ಕೊಟ್ಬಿಡ್ತೀವಿ ಅನ್ನೋಕ್ಕಾಗಲ್ಲ. ಯಾರಿಗೆ ಸಣ್ಣ ಹಿಡುವಳಿದಾರರು ಇರ್ತಾರೆ, 5 ಎಕರೆಯಿಂದ ಕೆಳಕ್ಕೋ 3 ಎಕರೆಯಿಂದ ಕೆಳಕ್ಕೋ, ಯಾಕಂದರೆ ನಮ್ಮದು ತುಂಬ ಸಣ್ಣ ಹಿಡುವಳಿದಾರರ ದೇಶ ಇದು. ರೈತರಲ್ಲಿ 100 ಎಕರೆ ಇಟ್ಕೊಂಡು ಗೋಧಿ ಬೆಳಿತೀನಿ, ದುಡ್ಡು ಮಾಡ್ತೀನಿ ಅನ್ನೋನಿಗೆ ಯಾಕೆ ಕೊಡಬೇಕು? ಯಾಕೆ ಕೊಡಬೇಕು ಅವನಿಗೆ? ಬಡ ರೈತ 100 ಎಕರೆ ಇಟ್ಕೊಂಡು ಭತ್ತ ಬೆಳಿತೀನಿ ಅಂತಿದ್ದವ್ರಿಗೆ ಯಾಕೆ ಕೊಡಬೇಕು ಅವ್ರಿಗೆ? ಅದನ್ನು ಕೇಳಿ ಈಗ ಮಾಡಿಪ್ಪ ಕಬ್ಬಿಂದು ನೋಡೋಣ. ಇಲ್ಲಿಂದನೇ ಆಗಿ ದಟ್ ಇಸ್ ವೈ ಐ ಸೇ ರೆಸಲ್ಯೂಷನ್ಸ್ ಆರ್ ಈಸಿ, ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ಗಳು. ಇದು ನಿಮ್ಮದೇ ಡಿಪಾರ್ಟ್ಮೆಂಟ್ ಇದೆ ರಾಜ್ಯದಲ್ಲೂ. ಇನ್ನು ಟ್ಯಾಕ್ಸ್ ತಂದು ಹೇಳಿದ್ದಾರೆ ಇನ್ನೊಂದು ರೆಸಲ್ಯೂಷನಲ್ಲಿ. ಟ್ಯಾಕ್ಸ್ ನಮ್ಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಿ. ನನಗೆ ಒಂದಂತೂ ಪದೇ ಪದೇ ಹೇಳ್ತಾ ಇದ್ದೀರಿ, ನಂಗೆ ಅರ್ಥ ಆಗ್ತಿಲ್ಲ. ವಿಚ್ ಇಸ್ ಲಾಸ್ ಆನ್ ಕಾಂಪನ್ಸೇಷನ್ ನೀವು ಕೇಳ್ತಿರೋದು ಸರಿ ಅಲ್ಲ, ಅದು ಬರಲ್ಲ, ಅದು ಹಂಗೆ ಆಗಲ್ಲ. ಅದು ಸೆಸ್ಸಿಂದು ಆಲ್ ಇಂಡಿಯಾ ತೀರ್ಮಾನ ನೀವು GST ಕೌನ್ಸಿಲಲ್ಲೋ ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ಆಫ್ ಇಂಡಿಯಲ್ಲಿ ಕೂತ್ಕೊಂಡೇ ಚರ್ಚೆ ಮಾಡಬೇಕು. ನಮ್ಗೆ ಇಲ್ಲಿ ಆಗಿರೋ ಅನ್ಯಾಯ ನಿನ್ನೆ ಆಗಿದ್ದಲ್ಲ, ಇದು ಫಿನಾನ್ಸ್ ಕಮಿಷನಲ್ಲಿ ಆಗೋಗಿದೆ. ಇದನ್ನು ಇನ್ನೊಂದು ಫಿನಾನ್ಸ್ ಕಮಿಷನ್ನಲ್ಲೇ ರಿಪೇರಿ ಮಾಡಿಸ್ಬೇಕು ನಾವೀಗ. ನಿಮಗೆ ಈ ಮಧ್ಯದಲ್ಲಿ ಬೇರೆ ಯಾವುದು ಶಾರ್ಟ್ಕಟ್ ದಾರಿ ಇಲ್ಲ ಇಲ್ಲಿ. ಈಗೇನು ಮಾಡ್ತಿದ್ರು? ಹೀಗಿದ್ದಾಗ ನಾಳೆ ಮೇನಲ್ಲಿ ಎಲೆಕ್ಷನ್ ನಡೆಯುತ್ತೆ ಅಂತ ಗೊತ್ತಿದ್ದಾಗ ಇದು ಯಾವುದು ಚೇಂಜ್ ಆಗಲ್ಲ ಅದರೊಳಗಡೆ ಅನ್ನೋ ಅರಿವು ಕಾಂಗ್ರೆಸ್ಗೂ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದರೂ ಈ ರೀತಿ ರೆಸಲ್ಯೂಷನ್ನ ಸಂಘರ್ಷದಲ್ಲೇ ಸಾಗ್ತೀವಿ ಅನ್ನೋದಿದ್ರೆ ಸಾಗ್ಬೋದು ರಾಜಕೀಯವಾಗಿ. ಬಟ್ ಅದರ ಎಫೆಕ್ಟ್ಸ್ ಏನಾಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮೇ ಆದಮೇಲೆ ಗೊತ್ತಾಗತ್ತೆ. ಒಂದು ವೇಳೆ ಮೇ ಆದಮೇಲೆ UPA ಸರ್ಕಾರನೇ ಬಂತು ಅಂತ ಇಟ್ಕೊಳ್ಳೋಣ, ನೀವೀಗ ಹೇಳ್ತಿರೋದೆಲ್ಲ ಜಾರಿಗೆ ಬರುತ್ತೆ ಅಂತ ಯಾರು ಗ್ಯಾರಂಟಿ ಕೊಡ್ತೀರೇನು? ಐ ವಿಲ್ ಟೆಲ್ ಯು ವೈ. ಯಾಕೆ ಅಂತ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ. ಇದು ಒಂದು ಆನ್ಸರ್ನ ಬೇಕಾರೆ. ಮೊನ್ನೆ ಸಿದ್ದರಾಮಯ್ಯವ್ರು ಭಾಷಣ ಮಾಡುವಾಗ ಒಂದು ಮಾತು ಹಾಕಿದ್ರು. ನರೇಂದ್ರ ಮೋದಿ ಅವರು 50% ಟ್ಯಾಕ್ಸ್ ಕೇಳಿದ್ರು ಗುಜರಾತಲ್ಲಿ 2012 11 ಅವ್ರು ಕೇಳಿದ್ರು, ನಾನು ಕೇಳಬಾರ್ದಾ ಅಂತ. ದರ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್ ರಾಂಗ್. ಕೇಳೋದು ಸರಿ ಇದೆ. ಯಾಕಂದರೆ ನೀವು ಕೇಳಿದಾಗ 12 ರೂಪಾಯಿ 13 ರೂಪಾಯಿ ಬರ್ತಿರೋದಕ್ಕೆ ನನಗೂ ಅನ್ನಿಸ್ತು ಇದು ಯಾವ ಊರು ಲೆಕ್ಕಾಚಾರ ಇದು ಅಂತ, ನ್ಯಾಯನ ಇದು ಅನ್ನಿಸ್ತು. ಹಾಗಾಗಿ ನೀವು 50% ಕೇಳ್ಬೋದು, ಕೇಳಬಾರ್ದು ಅಂತಲ್ಲ. ಆದರೆ ನರೇಂದ್ರ ಮೋದಿಯವರು 2011 12 50% ಅವತ್ತಿನ ಸರ್ಕಾರನ ಕೇಳಿದಾಗ ಆ ಸರ್ಕಾರ ಕೊಡ್ತಾ? ಯಾಕೆ ಕೊಡಲಿಲ್ಲ ಅವರು? ಯಾಕೆ ಕೊಡಲಿಲ್ಲ ಅವತ್ತಿದ್ದು UPA ಸರ್ಕಾರ? ಹೌದಪ್ಪ ಮೋದಿ ಕೇಳ್ತಿರೋದು ಕರೆಕ್ಟ್ ಇದೆ, ಎಲ್ಲ ರಾಜ್ಯಕ್ಕೂ 50% ಕೊಟ್ಬಿಡ, ತೊಳೆ ತಗೊಂಡಂತ ಕೊಟ್ರಾ? ಯಾಕೆ ಕೊಡಲಿಲ್ಲ? ಅವರು ಕೆಲವೊಂದಷ್ಟು ಕಾರಣಗಳನ್ನ ಹುಡ್ಕೊಂಡ್ರು. ಹಾಗೆ ಇದುವೆ. ಹಾಗೆ MSP 2012-13 ಲೋಕಸಭೆಗೆ ಹೇಳಿರೋದು ಅವತ್ತಿನ ಸರ್ಕಾರ ಆಗಲ್ಲ ಎಲ್ಲ ಬೆಳೆಗಳಿಗೆ MSP ತರಕ್ಕೆ. ಹಾಗಾಗಿ ರೆಸಲ್ಯೂಷನ್ಗಳಿಗೆ ಅರ್ಥ ಇರಬೇಕು, ಅದಕ್ಕೊಂದು ಉದ್ದೇಶ ಸಾಧನೆಯ ಗುರಿ ಇರಬೇಕು. ಎರಡೂ ಇಲ್ಲದೆ ರಾಜಕೀಯ ಮೇಲಾಟಕ್ಕೋಸ್ಕರ ಈ ಥರದ ರೆಸಲ್ಯೂಷನ್ಗಳಾದರೆ ಅದರಿಂದ ಬಹಳ ದೊಡ್ಡ ಲಾಭ ಆಗತ್ತೆ ಅಂತ ಏನು ಅನ್ಕೋಬೇಡಿ. ರಾಜಕೀಯ ತೆವಲನ್ನು ಬೇಕಾದ್ರೆ ತೀರಿಸ್ಕೋಬೋದು. ಎಸ್, ಕರ್ನಾಟಕದಿಂದ ಈ ಬಾರಿಯೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಒಂದಾಗಿರುವಂತಹ ಬಿಜೆಪಿ ಜೆಡಿಎಸ್ ಇದೀಗ ಸೀಟು ಹಂಚಿಕೆ ತಾಲೀಮನ್ನು ನಡೆಸ್ತಾ ಇದೆ. ಇವತ್ತು ಬೆಳಗ್ಗೆ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಮಾಜಿ ಸಿಎಂ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಭೇಟಿ ಮಾಡಿ ಚರ್ಚೆಯನ್ನು ನಡೆಸಿದ್ದಾರೆ. ಅವರ ಪ್ರಕಾರವಾಗಿ ಹಾಸನ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ 3ರ ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರಂತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿದ್ರೆ ಸೂಕ್ತ ಅನ್ನೋದನ್ನು ಕೂಡ ಮನದಟ್ಟು ಮಾಡಿದ್ದಾರಂತೆ. ಆಲ್ ರೈಟ್, ಕೊಟ್ಟ ಮೇಲೆ ನೋಡೋಣ ಯಾರನ್ನ ಕೊಟ್ಟಿದ್ದಾರೆ, ಯಾರು ನಿಲ್ಲಿಸ್ತಾರೆ, ಬಿಡ್ತಾರೆ, ನಮಗೆ ಗೊತ್ತಿಲ್ಲ. ಲೋಕಸಮರದಲ್ಲಿ ಕಾಂಗ್ರೆಸ್ ರಣತಂತ್ರ ರೂಪಿಸ್ತಾ ಇದೆ. ಮತ್ತೆ ಏನು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಕಳಕ ಬೀಜ ತಿನ್ಕೊಂಡು ಒಳ್ಳೆ ಕಥೆ ಆಯ್ತಲ್ಲ. ಅವ್ರದ್ದು ಒಂದು ರಾಜಕೀಯ ಪಕ್ಷ ದಕ್ಷಿಣ ಕನ್ನಡದಲ್ಲಿ ಮುಸ್ಲಿಂ ಅಭ್ಯರ್ಥಿಯನ್ನ, ಅದರಲ್ಲೂ UT ಖಾದರ್ನ, ಆಯ್ತಾ, ಇನ್ನೊಂದು ಬಲಿ ರೆಡಿ. ಈ ಖಾದರ್ನ ಅಲ್ಲಿ ಕಳಿಸೋ ಪ್ಲಾನು ಯಾರದ್ದೋ, ಅದಕ್ಕೆ ಇನ್ಯಾರು ನಿಮಗೆ ಕಣ್ಣಿಗೆ ಬೀಳಲಿಲ್ಲ. ಆಯ್ತು, ಅದೇನೋ ಮಾಡಿ, ಅದು ನಿಮ್ಮ ಪಕ್ಷದ ತೀರ್ಮಾನ. ಹೂ ಆರ್ ವಿ ಟು ಟೆಲ್? ಅವ್ರನ್ನ ಕಳಕಿಳಿಸಬೇಕು ಅಂತ ಮೈಸೂರಿನಲ್ಲಿ 11, ಕರಾವಳಿ, ಮಲೆನಾಡಿನಲ್ಲಿ 3 ಜಿಲ್ಲೆಗಳು ಒಕ್ಕಲಿಗರು ಹೆಚ್ಚಿರೋ ಕಾರಣ ಕನಿಷ್ಠ 7 ಜಿಲ್ಲೆಗಳಲ್ಲಿ ಒಕ್ಕಲಿಗರಿಗೆ ಟಿಕೆಟ್ ಕೊಡಬೇಕು ಅಂತೇನೋ ಒಕ್ಕಲಿಗರು ದಾಳ ಉರುಳಿಸಿದ್ದಾರಂತೆ ಶಾಸಕರು. ಫೇರ್ ಸಿಗ್ಬೋದು, 7 ಸಿಗತ್ತೆ ಅನ್ಸತ್ತೆ. 7 ಇಸ್ ನಾಟ್ ಎ ಬಿಗ್ ನಂಬರ್. 7 ಸಿಗ್ಬೋದು, ಒಂದು ಈಚೆ ಆಚೆ ಆಗ್ಬೋದೇನೋ.
ರೂರಲ್ ಒಂದು, ಮಂಡ್ಯ ಒಂದು, ಮೈಸೂರು ಒಂದು ಕೊಟ್ಟರೆ ಚಾಮರಾಜನಗರ ಆಗಲ್ಲ. ಚಾಮರಾಜನಗರ ಆಗಲ್ಲ. ಚಿಕ್ಕಬಳ್ಳಾಪುರ ಒಂದು, ಬೆಂಗಳೂರು ನಾರ್ತ್ ಒಂದು, 5 ಆಗೋಯ್ತಲ್ಲ ಅಲ್ಲೇ. ಓಕೆ, ಹಂಗೊಂದು ಹೇಳಿದೀವಿ, ಒಂದು ಎರಡನ್ನ ಅಡ್ಜಸ್ಟ್ ಮಾಡಿ. ಮಂಡ್ಯದಲ್ಲಿ ಅದು ಯಾರೋ ಅಭ್ಯರ್ಥಿ ಚಂದ್ರು ಅಂತೆ, ಅವ್ರನ್ನ ಆಗಲೇ ಅವ್ರು ಯಾರೋ ರವಿ ಶಾಸಕ ಪ್ರಚಾರ ಮಾಡ್ತಿದ್ದಾರಂತೆ. ಚೀಫ್ ಮಿನಿಸ್ಟರ್ ಸಮ್ಮುಖದಲ್ಲಿ ಇವತ್ತು ಮುದ್ದಹನುಮೇಗೌಡರು ಕಾಂಗ್ರೆಸ್ಗೆ ಸೇರಿದ್ದಾರೆ. ಜಯಚಂದ್ರ ಗೌರಿಶಂಕರ್ ಎಲ್ಲ ಇರಲಿಲ್ವಂತೆ. ಆಲ್ ರೈಟ್. ಈ ಮಧ್ಯೆ BJPನಲ್ಲಿ ಚಾಮರಾಜನಗರ ಟಿಕೆಟ್ಗೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಇಬ್ಬರು ಅಳಿಯಂದ್ರು ಪ್ರಯತ್ನ ಮಾಡ್ತಿದ್ದಾರಂತೆ. ಹೌದಾ? ಇಬ್ಬರು? ಹ್ಞೂ ಸರ್. ಒಬ್ಬರು ಸೋತೋದ್ರಲ್ಲ ಅಸೆಂಬ್ಲಿನಲ್ಲಿ, ಅವ್ರಿಗೆ ಯಾಕೆ ಕೊಡಬೇಕು? ಈಗ ಇನ್ನೊಬ್ರು ರೆಡಿ ಇದ್ದಾರೆ. ಯಾರೋ ಒಟ್ಟಲ್ಲಿ ಯಾರಿಗೂ ಕೊಡ್ತಾರೆ. ಶೋಭಾ ಕರಂದ್ಲಾಜೆ ವಿರುದ್ಧ ಚಿಕ್ಕಮಗಳೂರಿನಲ್ಲಿ ಕೆಲವರು ಗೋ ಬ್ಯಾಕ್ ಅಂತಂದಿದ್ದಾರಂತೆ. ಅವ್ರು ಅಂದುಬಿಟ್ಟ ತಕ್ಷಣ ಅದು ಆಗ್ಬಿಡಲ್ಲ, ಅಥವಾ ಅವ್ರು ಅಂದ ತಕ್ಷಣ ಅದನ್ನು ಕೇಳಿಸ್ಕೊಳ್ಳಲ್ಲ ಅಂತನೂ ಅಲ್ಲ. ಚುನಾವಣೆ ಟೈಮಲ್ಲಿ ಇಂಥವೆಲ್ಲ ಇರುತ್ತವೆ. ನನಗೆ ಹಿಂದೆ ಒಂದು ಕೇಸ್ ಗೊತ್ತಿದೆ. ಗೋ ಬ್ಯಾಕ್ ಅಂತ ಬರೀತಿದ್ದವ್ರು ಮನೆಯಲ್ಲೇ ಕೂತ್ಕೊಂಡು 26,000 ಲೆಟರ್ನ ಬರೆದ್ಬಿಟ್ಟು 2,600 ಕಾಗದ ಬರ್ಬಿಟ್ಟು 500 ಜನಕ್ಕೆ ಕೊಟ್ಬಿಟ್ಟು ಬಹುಶಃ ಪಕ್ಷ ಹಾಕ್ಸಿರೋದು ನನಗೆ ಗೊತ್ತಿದೆ. ನಾನು ನೋಡಿದ್ದೀನಿ ಹಿಂದೆ ಬೇರೆ ಕ್ಷೇತ್ರದಲ್ಲಿ. ಇಲ್ಲಲ್ಲ, ಆಮೇಲೆ ನಾನು ಹಿಡ್ಕೊಂಬಿಟ್ಟೆ. ಎಲ್ಲ ಲೆಟ್ರು ಒಂದೇ ಹ್ಯಾಂಡ್ ರೈಟಿಂಗಲ್ಲಿ ಇದೆಯಲ್ರ ಅಂತ ಹಿಡ್ಕೊಂಬಿಟ್ಟೆ ನಾನು. ಸಿಗಾಕೊಂಬಿಟ್ರು, ಸುಮ್ಮನಾಗ್ಬಿಟ್ರು, ಬೇಡ ಯಾಕೆ ಸವಾಸ ಅಂತ. ಅದು ಇರ್ಬೋದು, ಅವ್ರವ್ರ ಪಾರ್ಟಿ ಏನೋ ಮಾಡ್ಕೋತಾರೆ. ಈ ಮಧ್ಯೆ BJPಲಿ ಮಾಧುಸ್ವಾಮಿ ಅಸಮಾಧಾನ ಮುಂದುವರೆದಿದೆ. ಏನು ಅಸಮಾಧಾನ? ಅವರಿಗೆ ಬಂದಿದ್ರು, ಗೆದ್ದಿದ್ರು, ಮಂತ್ರಿ ಆಗಿದ್ರು, ಎಲ್ಲ ಅನುಭವಿಸಿದ್ದಾರೆ. ಈಗ ಸೋತ್ ಕೂತಿದ್ದೀರಿ, ಇನ್ನೇನು ಅಸಮಾಧಾನ? ಸೋತವರೆಲ್ಲ ನನ್ನ MLA ಆಗಕ್ಕೆ ಲಾಯಕ್ಕಿರಲಿಲ್ವ ನೀವುಗಳೆಲ್ಲ? ಹಂಗಾರೆ ಜನ ನಿಮ್ಮನ್ನು MLA ಆಗಕ್ಕೆ ಬಿಟ್ಟಿಲ್ಲ, MP ಆಗಕ್ಕೆ ಹೆಂಗೆ ಬಿಡಬೇಕು ಅಂತೆಲ್ಲ ನಿರೀಕ್ಷೆ ಮಾಡ್ತಿದ್ದೀರಿ ಎಲ್ಲರೂ? ಅರ್ಥನೇ ಆಗಲ್ಲ ಈ ಲಾಜಿಕ್ ನನಗೆ. ಅದಕ್ಕೆ ಬೇರೆ ರೀಸನ್ಗಳು ಕೊಡ್ತಾರೆ, 1000 ಕೊಡ್ತಾರೆ. ಹೇಳ್ತಾ ಇದ್ದಿದ್ದನ್ನೆಲ್ಲ ಕೇಳಿಸ್ಕೊಂಡು ಕೂರಕ್ಕೆ ಬೇರೆ ಕೆಲಸವಿಲ್ವಾ? ಮಾಜಿ ಮಂತ್ರಿ ಸುಧಾಕರ್ ಹೇಳಿದಾರಂತೆ, ಕಾಂಗ್ರೆಸ್ ಸೇರೋ ವದಂತಿ ಎಲ್ಲ ಸುಳ್ಳ್ರಪ್ಪ ಅಂತ. ಹೌದಾ? ವೆರಿ ಗುಡ್, ಓಕೆ.